ಹಲೋ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಬೀಡ್ಸ್ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಚೈನ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಟ್ಟಿದ್ದೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಹೋಗಿ ಪ್ಲೀಸ್ ನೋಡ್ಕೊಂಬನ್ನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂಚೆ ನಾವು ಕೈ ಬೆರಳಲ್ಲಿ ಈ ರೀತಿ ಚೆರಿ ಥ್ರೆಡ್ನ ಹಿಡ್ಕೊಂಡು ಅದನ್ನು ನೀಡಲಿಂದ ಮೇಲಕ್ಕೆ ತೆಗಿಬೇಕಾಗುತ್ತೆ. ಇದೇ ರೀತಿ ಸ್ಟ್ಯಾಂಡ್ ಕೆಳಗೆ ನಾವು ಥ್ರೆಡ್ನ ಹಿಡಿದಿರ್ತೀವಿ. ಈಗ ನಾವು ಥ್ರೆಡ್ನ ಹಿಡ್ಕೊಂಡ್ಬಿಟ್ಟು ಕೆಳಗೆ ಒಂದು ಬಿಗಿನಿಂಗ್ ನಾಟ್ ಹಾಕೋತೀವಿ. ಹಿಂಗೆ ಬಿಗಿನಿಂಗ್ ನಾಟ್ ಹಾಕ್ಕೊಂಡು ಎರಡು ಆಲ್ರೆಡಿ ಲೋಡ್ ಮಾಡಿದ್ದೀನಿ ನಾನು ಬೀಡ್ಸ್ನ. ಲೋಡ್ ಮಾಡಿಕೊಂಡು ಎರಡೆರಡು ಬೀಡ್ಸ್ನ ಹಾಕ್ಕೊಂಡು ನೀಡಲ್ಲ ಚುಚ್ಚಿ ಕೆಳಗಡೆ ದಾರನ ಸುತ್ತಿ ಮೇಲಕ್ಕೆ ತೆಗಿಬೇಕಾಗತ್ತೆ. ಮತ್ತೆ ಎರಡು ಬೀಡ್ಸ್ ಹಾಕಿ ಕೆಳಗಡೆ ಸುಚ್ಚಿ ಮೇಲಕ್ಕೆ ತೆಗಿಬೇಕಾಗತ್ತೆ. ಎರಡು ಕಡೆ ಬೀಡ್ಸ್ ಹಾಕಿ ಕೆಳಗಡೆ ಸುಚ್ಚಿ ದಾರ ಸುತ್ತಿ ಮೇಲಕ್ಕೆ ತೆಗಿಬೇಕಾಗತ್ತೆ. ಇದೇ ರೀತಿ ನೀವು ಕಂಟಿನ್ಯೂ ಆಗಿ ಬೀಡ್ಸ್ ಹಾಕೋತಾ ಹೋಗಬೇಕಾಗತ್ತೆ. ನೀವು ಎರಡಕ್ಕಿಂತ ಜಾಸ್ತಿ ಬೀಡ್ಸ್ನ ಹಾಕೋಕ್ಕಾಗಲ್ಲ, ಅಥವಾ ಮ್ಯಾಕ್ಸಿಮಮ್ ಅಂದರೆ ಸ್ಟ್ರೇಟ್ ಲೈನ್ ಇದ್ದಲ್ಲಿ 3 ಬೀಡ್ಸ್ಗಳನ್ನು ಹಾಕಿ. ಯಾಕೆ ಅಂದರೆ ನಿಮ್ಮದು ಡಿಸೈನು ನೀಟಾಗಿ ಕಾಣಲ್ಲ, ಹಾಗೆ ಒಂದೊಂದು ಬೀಡ್ಸ್ ಮೇಲಕ್ಕೆ ಕೆಳಗೆ ಆ ರೀತಿ ಆಗುತ್ತೆ ನೀವು ಜಾಸ್ತಿ ಬೀಡ್ಸ್ ಹಾಕೋತಾ ಹೋದರೆ. ಮತ್ತು ಈ ರೀತಿ ಥ್ರೆಡ್ನ ಮೇಲಕ್ಕೆ ಎಳೆದು ನೀಡಲ್ಗೆ ಪೂರ್ತಿಯಾಗಿ ಬೀಡ್ಸ್ನ ಲೋಡ್ ಮಾಡಿಕೊಂಡು ಮತ್ತೆ ನೀವು ಬೀಡ್ಸ್ನ ಹಾಕೋತಾ ಹೋಗಬೇಕು. ಮತ್ತೆ 2 ಬೀಡ್ಸ್ ಹಾಕಿ ಕೆಳಗಡೆ ಸುಚ್ಚಿ ಮೇಲಕ್ಕೆ ತೆಗಿತಾ ಹೋಗ್ಬೇಕು. ಇದೇ ರೀತಿ ನೀವು ಕಂಟಿನ್ಯೂ ಆಗಿ ಡಿಸೈನ್ನ ಹಾಕೋತಾ ಹೋಗ್ಬೇಕು. ಈ ರೀತಿಯಾಗಿ ಬೀಡ್ಸ್ನ ಹಾಕ್ಕೊಂಡು ಕೊನೆಗೆ ಬೀಡ್ಸ್ ಹಾಕಿದ ಮೇಲೆ ಎಂಡ್ ನಾಟ್ ಹಾಕಲೇಬೇಕು. ಎಂಡ್ ನಾಟ್ ಹಾಕದೇ ಇದ್ದರೆ ಬಿಚ್ಕೋತಾ ಹೋಗುತ್ತೆ. ಇವಾಗ ಈ ರೀತಿಯಾಗಿ ಥ್ರೆಡ್ನ ಮೇಲಕ್ಕೆ ಎಳ್ಕೊಂಡು ಅದ್ರ ಬಾಜುನೇ ಚುಚ್ಚಿ ಥ್ರೆಡ್ನ ಅದರೊಳಗೆ ತಗೊಂಡು ಮತ್ತೆ ಮುಂಚೆ ಇರೋ ಥ್ರೆಡ್ನ ಮೇಲಕ್ಕೆ ಎಳೆದ್ರೆ ನಾಟ್ ಆಗುತ್ತೆ. ಇದು ನಾಟ್ ಹಾಕಿದ ಮೇಲೆ ಕೆಳಗಡೆ ಸ್ವಲ್ಪ ಎಳ್ಕೊಂಡ್ರೆ ಮೇಲೆ ಯಾವ ಥ್ರೆಡ್ ಕೂಡ ಉಳಿಯೋದಿಲ್ಲ, ಫಿನಿಶಿಂಗ್ ಕೂಡ ನೀಟಾಗಿ ಕಾಣುತ್ತೆ. ಇವಾಗ ನೆಕ್ಸ್ಟ್ ನಾನು ಕರ್ವ್ ಶೇಪಲ್ಲಿ ಬೀಡ್ಸ್ನ ಹಾಕೋತಾ ಹೋಗ್ತಿದ್ದೀನಿ. ಯಾವ ರೀತಿ ಸ್ಟ್ರೇಟ್ ಲೈನಲ್ಲಿ ಬೀಡ್ಸ್ ಹಾಕ್ಕೊಂಡಿದ್ರೆ ಸೇಮ್ ಅದೇ ರೀತಿ ಹಾಕೋಬೇಕು. ಕರ್ವ್ ಶೇಪಲ್ಲಿ ಕರ್ವ್ ಎಲ್ಲಿ ಬರುತ್ತೆ ಅಲ್ಲಿ 1 ಅಥವಾ 2 ಬೀಡ್ಸ್ ಹಾಕೋತಾ ಹೋದರೆ ನಿಮ್ಮ ಡಿಸೈನ್ ತುಂಬ ನೀಟಾಗಿ ಕಾಣಿಸುತ್ತೆ, ನಿಮ್ಮ ಲುಕ್ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಬಿಗ್ನರ್ಸ್ ಆದರೆ ನಿಮಗೆ ಐರನ್ ನೀಡಲ್ ಏನಾದರೂ ಯೂಸ್ ಮಾಡೋಕ್ಕೆ ಕಷ್ಟ ಆದರೆ ಟುಲಿಪ್ ಕೂಡ ಸಿಗುತ್ತೆ. ಟುಲಿಪ್ ನೀಡಲಲ್ಲಿ ಜಾಸ್ತಿ ಬೀಡ್ಸ್ ಇಡ್ಸಲ್ಲ, ಹಾಗಾಗಿ ನಾನು ಐರನ್ ನೀಡಲ್ಲೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬಿಗಿನರ್ಸ್ ಆದರೆ ಟುಲಿಪ್ ನೀಡಲ್ಲೇ ತೊಗೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದು. ಟುಲಿಪ್ ನೀಡಲಲ್ಲಿ ಓನ್ಲಿ 6 ಅಥವಾ 8 ಬೀಡ್ಸ್ ಅಷ್ಟೇ ಇಡಿಸುತ್ತೆ. ನೀವು ಬಿಗಿನರ್ಸ್ ಆದ್ದರಿಂದ ಅದನ್ನೇ ಕೂಡ ಯೂಸ್ ಮಾಡಿಕೊಂಡು ಬೀಡ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಕಂಫರ್ಟ್ ಆದಮೇಲೆ ಪ್ರಾಕ್ಟೀಸ್ ಆದಮೇಲೆ ನೀವು ಐರನ್ ನೀಡಲ್ ಕೂಡ ಯೂಸ್ ಮಾಡ್ಬೋದು. ರೀತಿಯಾಗಿ ಯು ಶೇಪ್
ಬೀಡ್ಸ್ ಹಾಕಿದ ಮೇಲೆ ಇಲ್ಲಿ ಕೊನೆಗೆ ಎಂಡ್ ನಾಟ್ ಹಾಕಿ ಈ ಸ್ಟಿಚ್ನ ಮುಗಿಸ್ಬೇಕು. ಈಗ ಬ್ಲೌಸ್ ಯಾವ ರೀತಿ ಯು ಶೇಪ್, ರೌಂಡ್ ಶೇಪ್ ಯಾವ ರೀತಿ ಬೀಡ್ಸ್ ಹಾಕಿರ್ತೀರ ಅದೇ ರೀತಿಯಾಗಿ ನಾನು ತೋರಿಸಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಬೀಡ್ಸ್ ಹಾಕೋದೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಕೊನೆಗೆ ಫೋಟೋಸ್ ಹಾಕಿದ್ದೀನಿ, ಕರ್ವ್ ಶೇಪ್, ಸ್ಟ್ರೇಟ್ ಲೈನ್, ಆಮೇಲೆ 3mm ಬೀಡ್ಸ್ ಕೂಡ ಹಾಕಿ ತೋರಿಸಿದ್ದೀನಿ. ಆ ರೀತಿಯಾಗಿ ನೀವು ಬೀಡ್ಸ್ ಹಾಕೋದನ್ನು ಕಲಿಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.